ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರೋದೇ 1934ರಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಚಿತ್ರ ಸತಿ ಸುಲೋಚನಾ. ಹಾಗಾದ್ರೆ ಕನ್ನಡದಲ್ಲಿ ಬಿಡುಗಡೆಯಾದ 50ನೇ ಚಿತ್ರ ಯಾವುದು, 100ನೇ ಚಿತ್ರ ಯಾವುದು, 500ನೇ ಚಿತ್ರ ಯಾವುದು, 1000ನೇ ಚಿತ್ರ ಯಾವುದು? 1934ರಲ್ಲಿ ಮೊದಲ ಕನ್ನಡ ವಾಕ್ಚಿತ್ರ ತೆರೆ ಕಾಣ್ತು, ಸತಿ ಸುಲೋಚನಾ. ನಂತರ ಸುಮಾರು 10 ವರ್ಷಗಳಲ್ಲಿ ಅಂದ್ರೆ 1944ರ ತನಕ ಬಿಡುಗಡೆಯಾದ ಕನ್ನಡ ಚಿತ್ರಗಳು ಕೇವಲ 15 ಮಾತ್ರ. ಅಂದ್ರೆ 10 ವರ್ಷಗಳಲ್ಲಿ 15 ಚಿತ್ರಗಳು ಬಿಡುಗಡೆ ಆದವು. ಈಗಂತೂ ತಿಂಗಳಿಗೆ 15 ಚಿತ್ರಗಳು ಕೆಲವು ಬಾರಿ ಬಿಡುಗಡೆ ಆಗುತ್ತವೆ. 1984ರಲ್ಲಿ ಸುವರ್ಣ ಮಹೋತ್ಸವವನ್ನ ಆಚರಿಸಿಕೊಂಡ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆಯಾಗಿದ್ದು 960 ಚಿತ್ರಗಳು. ಈ ಬಗ್ಗೆ ರೂಪಲೇಖ ಪತ್ರಿಕೆಯಲ್ಲಿ ಜುಲೈ 21, 1985ರಲ್ಲಿ ಒಂದು ವರದಿ ಬಂದಿತು. ಮೊದಲ ಕನ್ನಡ ಚಿತ್ರ ಸತಿ ಸುಲೋಚನಾ, 25ನೇ ಕನ್ನಡ ಚಿತ್ರ ಕಲಾವಿದ, ಇನ್ನು 50ನೇ ಕನ್ನಡ ಚಿತ್ರ ಆಷಾಢ ಭೂತಿ. ಕನ್ನಡದಲ್ಲಿ ಬಿಡುಗಡೆಯಾದ 75ನೇ ಕನ್ನಡ ಚಿತ್ರ ಬೆಟ್ಟದ ಕಳ್ಳ, ಇನ್ನು 100ನೇ ಚಿತ್ರ ಡಾಕ್ಟರ್ ರಾಜ್ ಅಭಿನಯದ ರಣಧೀರ ಕಂಠೀರವ, 150ನೇ ಚಿತ್ರ ಶಿವರಾತ್ರಿ ಮಹಾತ್ಮೆ, ಇದರಲ್ಲೂ ಡಾಕ್ಟರ್ ರಾಜ್ ಅವರು ಅಭಿನಯಿಸಿದ್ರು. ಇನ್ನು ಕನ್ನಡದಲ್ಲಿ ಬಿಡುಗಡೆಯಾದ 200ನೇ ಚಿತ್ರ ಮಧುಮಾಲತಿ, ಇದು ಡಾಕ್ಟರ್ ರಾಜ್ ಅಭಿನಯದ ಚಿತ್ರ. 250ನೇ ಕನ್ನಡ ಚಿತ್ರ ಅಣ್ಣ ತಮ್ಮ, ಇದರಲ್ಲಿ ಕಲ್ಯಾಣ್ ಕುಮಾರ್ ಕಲ್ಪನಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಮತ್ತೆ 300ನೇ ಕನ್ನಡ ಚಿತ್ರ ಆಪರೇಷನ್ ಜಾಕ್ಪಾಟ್, ಇದು ಡಾಕ್ಟರ್ ರಾಜ್ ಅಭಿನಯದ ಚಿತ್ರ. ಇನ್ನು 400ನೇ ಚಿತ್ರ ಬೀಸಿದ ಬಲೆ. ಕನ್ನಡದಲ್ಲಿ ಬಿಡುಗಡೆಯಾದ 500ನೇ ಚಿತ್ರ ಬಡವರ ಬಂಧು, ಇದು 1976ರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ ಜಯಮಾಲಾ ಅಭಿನಯದ ಚಿತ್ರ. ಅಂದ್ರೆ 500 ಚಿತ್ರಗಳು ಬಿಡುಗಡೆ ಆಗುವುದಕ್ಕೆ ಸುಮಾರು 32 ವರ್ಷಗಳು ಆಗಿವೆ. ಇನ್ನು ಕನ್ನಡದಲ್ಲಿ ಬಂದ 600ನೇ ಚಲನಚಿತ್ರ ಮಧುರ ಸಂಗಮ, ಅನಂತ್ ನಾಗ್, ಶ್ರೀನಾಥ್, ಮಂಜುಳಾ, ರೋಜಾರಮಣಿ ನಟಿಸಿದ್ದ ಈ ಚಿತ್ರ ಕನ್ನಡದಲ್ಲಿ ಬಿಡುಗಡೆಯಾದ 600ನೇ ಚಿತ್ರ. 500ನೇ ಚಿತ್ರ 1976ರಲ್ಲಿ ಬಿಡುಗಡೆಯಾದ್ರೆ 600ನೇ ಚಿತ್ರ 1978ರಲ್ಲಿ ಬಿಡುಗಡೆ ಆಯಿತು. ಅಂದ್ರೆ 100 ಚಿತ್ರಗಳು ಬಿಡುಗಡೆ ಆಗುವುದಕ್ಕೆ 2 ವರ್ಷಗಳು ಹಿಡಿದಿವೆ. ಈಗಂತೂ ವರ್ಷಕ್ಕೆ 200ಕ್ಕೂ ಹೆಚ್ಚು ಚಿತ್ರಗಳು ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇವೆ. ಇನ್ನು ಮಂಜುಳಾ ಅಭಿನಯದ ಮಿಥುನ ಕನ್ನಡದಲ್ಲಿ ಬಿಡುಗಡೆಯಾದ 700ನೇ ಚಿತ್ರ. ಇನ್ನು 750ನೇ ಚಿತ್ರ ಯಾವುದು ಗೊತ್ತಾ? ಭಾಗ್ಯವಂತ, ಲೋಹಿತ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಚಿತ್ರ. ಇನ್ನು ಕನ್ನಡದ 800ನೇ ಚಿತ್ರ ಟೋನಿ, ಅಂಬರೀಶ್, ಶ್ರೀನಾಥ್, ಲಕ್ಷ್ಮಿ ಅವರು ನಟಿಸಿದ ಚಿತ್ರ. 900ನೇ ಚಿತ್ರ ವಿಷ್ಣುವರ್ಧನ್ ಅಭಿನಯದ ರುದ್ರನಾಗ. ಇನ್ನು ಕನ್ನಡದ 1000ನೇ ಚಿತ್ರ ಯಾವುದಾಗಬಹುದು ಅನ್ನುವ ಒಂದು ಕುತೂಹಲ, ಜಿಜ್ಞಾಸೆ ಆಗ ನಡೀತಾ ಇತ್ತು. ಡಾಕ್ಟರ್ ರಾಜ್ ಅಭಿನಯದ ಜ್ವಾಲಾಮುಖಿ ಬಹುಶಃ 1000ನೇ ಚಿತ್ರ ಆಗಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಕನ್ನಡದಲ್ಲಿ ಬಿಡುಗಡೆಯಾದ 1000ನೇ ಚಿತ್ರ ಯಾವುದು ಗೊತ್ತಾ? ಅನಂತ್ನಾಗ್ ಲಕ್ಷ್ಮಿ ಅಭಿನಯದ ಸೇಡಿನ ಹಕ್ಕಿ. ಈ ಮಾಹಿತಿ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.